ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕೂದಲು ಉದ್ದವಾಗಿ ಬೆಳಿಬೇಕು ಅಂದ್ರೆ ಈ ಹೋಮ್ ರೆಮಿಡಿಯನ್ನ ಟ್ರೈ ಮಾಡಿ. ಉದ್ದವಾದ ಮತ್ತು ದಟ್ಟವಾದ ಕೂದಲನ್ನ ಪಡೆಯೋಕೆ ಬಹುತೇಕ ಜನರು ದುಬಾರಿ ಎಣ್ಣೆ ಹಚ್ಚೋದು, ಶಾಂಪೂ ಯೂಸ್ ಮಾಡೋದು, ಹೇರ್ ಮಾಸ್ಕ್ ಹಚ್ಚೋದು ಅಥವಾ ಯಾವ ಚಿಕಿತ್ಸೆಗಳನ್ನ ತಗೋಬಹುದು ಅನ್ನೋದ್ರ ಬಗ್ಗೆ ಯೋಚಿಸ್ತಿರ್ತಾರೆ. ಆದ್ರೆ ಉದ್ದವಾದ ಕೂದಲನ್ನ ಪಡೆಯೋಕೆ ಮುಖ್ಯವಾಗಿ ಏನ್ ಮಾಡ್ಬೇಕು ನೋಡಿ ಅದನ್ನೇ ಮಾಡಲ್ಲ. ಕೂದಲು ಉದ್ದವಾಗಿ ಬೆಳಿಬೇಕು ಅಂದ್ರೆ ಬರೀ ಹೊರಗಡೆಯಿಂದ ಕೇರ್ ಮಾಡಿದ್ರೆ ಸಾಕಾಗಲ್ಲ, ನೀವು ಒಳ್ಳೆ ಆಹಾರಗಳ ಮೇಲೂ ಕೂಡ ಫೋಕಸ್ ಮಾಡಬೇಕಾಗತ್ತೆ. ಇವತ್ತಿನ ಹೋಮ್ ರೆಮಿಡಿಯನ್ನ ನೀವು ಟ್ರೈ ಮಾಡೋದ್ರಿಂದ ಕೂದಲಿಗೆ ಬೇಕಾಗಿರುವಂತಹ ಎಲ್ಲಾ ಪೋಷಕಾಂಶಗಳು ಸಿಗತ್ತೆ. ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಹೊಸ ಕೂದಲು ಹುಟ್ಟೋಕೆ ಸಹಾಯ ಆಗತ್ತೆ. ಹೇರ್ ಫಾಲ್ ಆಗ್ತಿದ್ರೆ ಕಡಿಮೆ ಆಗತ್ತೆ. ಈ ಹೋಮ್ ರೆಮಿಡಿಯನ್ನ ಪ್ರಿಪೇರ್ ಮಾಡೋದಕ್ಕೆ ಮೆಂತ್ಯ ಬೀಜ ಬೇಕಾಗತ್ತೆ. ಹಿಂದಿನ ದಿನ ರಾತ್ರಿನೇ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ನೀರಿನಲ್ಲಿ ನೆನೆಸಿಟ್ಕೋಬೇಕು. ನೀವು ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿಟ್ಟು ತಿನ್ನೋದ್ರಿಂದ ಡೈಜೆಸ್ಟ್ ಆಗೋಕೆ ಈಸಿ ಆಗತ್ತೆ. ನೆಕ್ಸ್ಟ್ 1 ಲೋಟ ಮಜ್ಜಿಗೆ ಬೇಕಾಗತ್ತೆ. ಆದಷ್ಟು ಮನೆಯಲ್ಲೇ ಮಜ್ಜಿಗೆಯನ್ನ ಮಾಡ್ಕೊಂಡು ಯೂಸ್ ಮಾಡಿ, ಯಾಕಂದ್ರೆ ಡೈಲಿ ಮಾಡ್ಬೇಕಾಗಿರೋದ್ರಿಂದ ಮನೆಯಲ್ಲೇ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ನೆಕ್ಸ್ಟ್ ಕರಿಬೇವಿನ ಎಲೆಗಳು ಬೇಕಾಗತ್ತೆ. 2ರಿಂದ 3 ಕಡ್ಡಿ ಆಗುವಷ್ಟು ಕರಿಬೇವು ಇದ್ರೆ ಸಾಕು. ಈಗ ಒಂದು ಮಿಕ್ಸರ್ ಜಾರ್ಗೆ ರಾತ್ರಿನೇ ನೆನೆಸಿಟ್ಕೊಂಡಿರುವಂತ ಮೆಂತ್ಯ ಬೀಜವನ್ನ ಹಾಕೋಬೇಕು. ನೀರನ್ನ ವೇಸ್ಟ್ ಮಾಡಬೇಡಿ, ಅದನ್ನು ಕೂಡ ಹಾಕೊಳ್ಳಿ. ಮೆಂತ್ಯ ಬೀಜದಲ್ಲಿ ಪ್ರೋಟೀನ್ ಇರುತ್ತೆ ಮತ್ತು ನಿಕೋಟಿನಿಕ್ ಆಸಿಡ್ ಇರುತ್ತೆ. ಈ ಎರಡೂ ಕೂಡ ಕೂದಲಿನ ಬೇರುಗಳಿಗೆ ಶಕ್ತಿ ಕೊಡುತ್ತೆ. ಒಂದೊಂದ್ಸಲ ಇದ್ದಕ್ಕಿದ್ದಂಗೆ ಹೇರ್ ಫಾಲ್ ಜಾಸ್ತಿ ಆಗತ್ತೆ ನೋಡಿ, ಆಗ ನಮ್ಮ ಕೂದಲಿನ ಬೇರುಗಳು ವೀಕ್ ಆಗಿನೇ ಹೇರ್ ಫಾಲ್ ಆಗೋದು. ಮೆಂತ್ಯ ಈ ಸಮಸ್ಯೆಯನ್ನ ಕಡಿಮೆ ಮಾಡೋದ್ರಿಂದ ಹೇರ್ ಫಾಲ್ ಆಗೋದು ಕಡಿಮೆ ಆಗತ್ತೆ. ನೆತ್ತಿಯಲ್ಲಿ ಏನಾದ್ರೂ ಇನ್ಫ್ಲಾಮೇಷನ್ ಆಗಿದ್ರೆ ಮತ್ತು ಡ್ಯಾಂಡ್ರಫ್ ಆಗಿದ್ರೆ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ 1 ಕಪ್ ಆಗುವಷ್ಟು ಕರಿಬೇವಿನ ಎಲೆಗಳನ್ನ ಹಾಕೋಬೇಕು. 2ರಿಂದ 3 ಕಡ್ಡಿ ಆಗುವಷ್ಟು ಕರಿಬೇವಿನ ಎಲೆಗಳನ್ನ ತಗೊಂಡ್ರು ಕೂಡ ಸಾಕಾಗತ್ತೆ. ಇದ್ರಲ್ಲೇ ಬೇಕಾದಷ್ಟು ಆಂಟಿ ಆಕ್ಸಿಡೆಂಟ್ಸ್, ಐರನ್ ಮತ್ತು ಬೀಟಾ ಕೆರೋಟಿನ್ ಸುಲಭವಾಗಿ ಸಿಕ್ಬಿಡತ್ತೆ. ಬಹಳ ಬೇಗ ಬಿಳಿ ಕೂದಲು ಆಗ್ಬಾರ್ದು ಅಂದ್ರೆ ಈ ಪೋಷಕಾಂಶಗಳು ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ದೇಹಕ್ಕೆ ಸಿಗ್ಬೇಕು. ಇನ್ನು ಮುಖ್ಯವಾಗಿ ಕರಿಬೇವಿನ ಸೊಪ್ಪು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡುತ್ತೆ. ಇದರಿಂದಾಗಿ ಹೇರ್ ಫಾಲಿಕಲ್ಸ್ ಗಳಿಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳು ಕರೆಕ್ಟ್ ಆಗಿ ಸಿಗತ್ತೆ. ಪ್ರತಿಯೊಂದು ಕೂದಲಿನ ಎಳೆಯೂ ಕೂಡ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಹಾಗಾಗಿ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ. ಆದ್ರೆ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ನೆಕ್ಸ್ಟ್ 1 ಲೋಟ ಮಜ್ಜಿಗೆಯನ್ನ ಇದಕ್ಕೆ ಹಾಕೋಬೇಕು. ಮಜ್ಜಿಗೆ ನ್ಯಾಚುರಲ್ ಪ್ರೋಬಯೋಟಿಕ್ ಆಗಿರೋದ್ರಿಂದ ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಡೈಜೆಷನ್ ಸರಿಯಾಗಿ ಆಗೋದ್ರಿಂದ ನಮ್ಮ ದೇಹ ಪೋಷಕಾಂಶಗಳನ್ನ ಕರೆಕ್ಟ್ ಆಗಿ ಹೀರ್ಕೊಳ್ಳುತ್ತೆ. ಸೊ ನಮ್ಮ ಕರುಳು ಹೆಲ್ದಿ ಆಗಿದೆ ಅಂದ್ರೆ ಮೆಂತ್ಯ ಬೀಜ ಮತ್ತು ಕರಿಬೇವಿನ ಎಲೆಗಳಲ್ಲಿರುವ ಪೋಷಕಾಂಶಗಳನ್ನ ಬೆಟರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ನಮ್ಮ ಸ್ಕಿನ್ ಮತ್ತು ಹೇರ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಡಿಷನಲ್ ಆಗಿ ಬಟರ್ ಮಿಲ್ಕ್ ಅಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಸ್ ಇರೋದ್ರಿಂದ ಕೂದಲಿಗೆ ಇನ್ನೂ ಹೆಚ್ಚು ಸ್ಟ್ರೆಂತ್ ಕೊಡುತ್ತೆ. 3 ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಕುಡಿಯೋಕೆ ಈಸಿ ಆಗೋ ತರ ಇದ್ರೆ ಸಾಕು. ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೋಬಹುದು. ಇದನ್ನ ಡೈಲಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು. ಕೆಲವೇ ವಾರಗಳಲ್ಲಿ ಹೇರ್ ಫಾಲ್ ಕಡಿಮೆ ಆಗಿರೋದು ಗೊತ್ತಾಗತ್ತೆ. ಯಾಕಂದ್ರೆ ಒಳ್ಳೆ ಪೋಷಕಾಂಶಗಳು ಸಿಗೋದ್ರಿಂದ ಕೂದಲಿನ ಬೇರುಗಳು ಸ್ಟ್ರಾಂಗ್ ಆಗತ್ತೆ. ಹೋಗ್ತಾ ಹೋಗ್ತಾ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯೋಕೆ ಸ್ಟಾರ್ಟ್ ಆಗತ್ತೆ. ಹೇರ್ ಗ್ರೋತ್ಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಈ ಹೋಮ್ ರೆಮಿಡಿ ನೆತ್ತಿಯ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ನೆತ್ತಿಯ ಆರೋಗ್ಯ ಕರೆಕ್ಟ್ ಆಗಿ ಇದ್ರೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗತ್ತೆ. ಡೈಲಿ ಕುಡಿಯೋದ್ರಿಂದ ಕೂದಲು ಡ್ರೈ ಆಗಿದ್ರೆ ಕಡಿಮೆ ಆಗತ್ತೆ. ಕೂದಲು ಡಲ್ ಆಗಿದ್ರೆ ಕಾಂತಿಯಿಂದ ಹೊಳೆಯೋಕೆ ಸ್ಟಾರ್ಟ್ ಆಗತ್ತೆ. ಆದ್ರೆ ಕನ್ಸಿಸ್ಟೆಂಟ್ ಆಗಿ ಬಳಸಬೇಕು. ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ರಿಸಲ್ಟ್ ಸಿಗತ್ತೆ. ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ನೀವಿದನ್ನ ವಾರದಲ್ಲಿ ಅಟ್ಲೀಸ್ಟ್ 5ರಿಂದ 6 ಸಲ ಕುಡಿಬೇಕು. ರೆಗ್ಯುಲರ್ ಆಗಿ 7ರಿಂದ 8 ವಾರ ಈ ಹೋಮ್ ರೆಮಿಡಿಯನ್ನ ಟ್ರೈ ಮಾಡೋದ್ರಿಂದ ನೋಟಿಸೇಬಲ್ ರಿಸಲ್ಟ್ ಸಿಗತ್ತೆ. ಕೂದಲು ದಟ್ಟವಾಗಿ ಬೆಳೆಯುತ್ತೆ ಮತ್ತು ಓವರ್ ಆಲ್ ನಿಮ್ಮ ಹೇರ್ ಕ್ವಾಲಿಟಿ ಇಂಪ್ರೂವ್ ಆಗತ್ತೆ. ಇದರ ಜೊತೆಗೆ ನೀವೊಂದು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಬೇಕು. ದೇಹವನ್ನ ಪ್ರಾಪರ್ ಆಗಿ ಹೈಡ್ರೇಟ್ ಆಗಿ ಇಟ್ಕೋಬೇಕು. 7ರಿಂದ 8 ಗಂಟೆ ಡೀಪ್ ಆಗಿ ನಿದ್ರೆ ಮಾಡಬೇಕು. ನ್ಯೂಟ್ರಿಯೆಂಟ್ ರಿಚ್ ಡಯಟ್ ಅನ್ನ ಫಾಲೋ ಮಾಡಬೇಕು. ಹೇರ್ ಗ್ರೋತ್ ಏನಿದೆಯಲ್ಲ ಇದೊಂದು ಸ್ಲೋ ಬಯೋಲಾಜಿಕಲ್ ಪ್ರೋಸೆಸ್. ಸರಿಯಾದ ಪೋಷಕಾಂಶಗಳನ್ನ ಕೊಡೋದ್ರ ಮೂಲಕ ಬಾಡಿಯನ್ನ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡೋದ್ರ ಮೂಲಕ ಒಳ್ಳೆ ರಿಸಲ್ಟ್ ಸಿಗತ್ತೆ. ಟೋಟಲ್ ಆಗಿ ಹೇಳೋದಾದ್ರೆ ಮೆಂತ್ಯ ಬೀಜಗಳು, ಕರಿಬೇವಿನ ಎಲೆಗಳು ಮತ್ತು ಮಜ್ಜಿಗೆಯನ್ನು ಬಳಸಿಕೊಂಡು ತಯಾರಿಸಿರುವಂತಹ ಈ ಸರಳವಾದ ಹೋಮ್ ರೆಮಿಡಿ ಕೇವಲ ಮನೆಮದ್ದು ಮಾತ್ರವಲ್ಲ,
ಮಾತ್ರವಲ್ಲ, ಇದು ಕೂದಲನ ಒಳಗಿನಿಂದ ಪೋಷಿಸುವ ನೈಸರ್ಗಿಕ ವಿಧಾನ ಅಂತಾನೆ ಹೇಳ್ಬೋದು. ಕನ್ಸಿಸ್ಟೆಂಟ್ ಆಗಿ ಇದನ್ನ ಟ್ರೈ ಮಾಡಿ ರಿಸಲ್ಟ್ ಏನ್ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.